ಆತ್ಮೀಯ ಸಾಯಿ ಸ್ಮೃತಿ ವೀಕ್ಷಕರಿಗೆ ನನ್ನ ಸುವಿನಯ ನಮಸ್ಕಾರಗಳು. ಆತ್ಮರೇ, ಈ ದಿನದ ಪಂಚಾಂಗ ವಿಶೇಷ. ಈ ದಿನ ವಿಶ್ವಾವಸನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಫಾಲ್ಗುಣ ಮಾಸದ ಶುದ್ಧ ಪಾಡ್ಯಮಿ. ಇದನ್ನು ಪ್ರತಿಪತ್ತು ಅಂತಾರೆ. ಪಂಚಾಂಗಕ್ಕೆ ಬಂದಾಗ ವಾರ ಬಂದು ಬುಧವಾರ, ತಿಥಿ ಬಂದು ಪಾಡ್ಯಮಿ, ಸಾಯಂಕಾಲ 5 ಗಂಟೆ 14 ನಿಮಿಷವರೆಗೂ, ನಕ್ಷತ್ರ ಬಂದು ಶತಭಿಷ ನಕ್ಷತ್ರ ಆಗಿರ್ತಕ್ಕಂಥದ್ದು, ರಾತ್ರಿ 9 ಗಂಟೆ 48 ನಿಮಿಷದವರೆಗೂ. ಯೋಗ ಬಂದು ಶಿವ, ಕರ್ಣ ಬಂದು ಭವ. ಇನ್ನು ರಾಹುಕಾಲಕ್ಕೆ ಬಂದಾಗ ಸಿದ್ಧಾಂತ ರೀತಿಯ 12:37ರಿಂದ 2 ಗಂಟೆ 5ರವರೆಗೂ, ವಾಕ್ಯ ರೀತಿ 12ರಿಂದ 1:30 ಅಂತಾರೆ. ಗುಳಿಕ ಕಾಲ ಬಂದು ಸಿದ್ಧಾಂತ ರೀತಿ ಸೂರ್ಯನೇಮಿ ಮತ್ತು ಸೂರ್ಯಾಸ್ತ ಇವುಗಳನ್ನ ಲೆಕ್ಕ ಹಾಕ್ಕೊಂಡು ಬಂದಾಗ 11 ಗಂಟೆ 9ರಿಂದ 12:37 ಅಂತಾರೆ. ಮಾಮೂಲಿಯಾಗಿ ಜನರಲ್ ಆಗಿ ಕ್ಯಾಲೆಂಡರ್ಗಳಲ್ಲಿ 10:30ರಿಂದ 12 ಅಂತ ಹಾಕಿರ್ತಕ್ಕಂಥದ್ದು. ಯಮಗಂಡ 8 ಗಂಟೆ 13ರಿಂದ 9:41ವರೆಗೆ ಇರ್ತದೆ. ಮಾಮೂಲಿಯ ಕ್ಯಾಲೆಂಡರಲ್ಲಿ ವಾಕ್ಯ ರೀತಿಯಲ್ಲಿ 7:30ರಿಂದ 9 ಹಾಕಿರ್ತಾರೆ. ಅರ್ಧ ಪ್ರಹರಿ ಬಂದು 6 ಗಂಟೆ 44ರಿಂದ 8 ಗಂಟೆ 13 ನಿಮಿಷದವರೆಗೂ ಇರತಕ್ಕಂಥದ್ದು. ಇದು ಬಿಂಬನೇಮಿ, ಸೂರ್ಯಾಸ್ತ ಇವುಗಳ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥದ್ದು. ಅಲ್ಲಿಂದ ನಮ್ಮ ದ್ವಾದಶ ರಾಶಿಗಳಿಗೆ ದಿನಭವಿಷ್ಯಕ್ಕೆ ಬಂದಾಗ ಈ ದಿನ ರೈತರಿಗೆ ಮಿಶ್ರ ಫಲ, ಕುಟುಂಬದಲ್ಲಿ ಸಂತಸ, ಮಕ್ಕಳಿಂದ ಶುಭ ಸುದ್ದಿ, ಗೆಡ್ಡೆ ಗೆಣಸು ಬೆಳೆಗಾರರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಸಾಂಬಾರ ಪದಾರ್ಥಗಳ ವ್ಯವಸಾಯ ಮಾಡ್ತಕ್ಕಂಥವರಿಗೆ ಅಂದರೆ ಈ ದಾಲ್ಚಿನ್ನಿ, ಚಕ್ಕೆ, ಏಲಕ್ಕಿ, ಲವಂಗ, ಮರಾಠಿ ಮೊಗ್ಗು ಇವುಗಳನ್ನ ಬೆಳೀತಕ್ಕಂಥವ್ರಿಗೆ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ವೈದ್ಯರಿಗೆ ಶುಭದಾಯಕವಾಗಿರ್ತಕ್ಕಂಥ ದಿನ. ಮಹಾಗಣಪತಿಯನ್ನು ಧ್ಯಾನ ಮಾಡಿ 4 ಅದೃಷ್ಟ ಸಂಖ್ಯೆ, ನಿರ್ತ್ಯ ದೃಷ್ಟಿ, ಕೇಸರಿ ಅದೃಷ್ಟ ಬಣ್ಣ. ಅಲ್ಲಿಂದ ವೃಷಭ ರಾಶಿಗೆ ಬಂದಾಗ ಸರ್ಕಾರಿ ನೌಕರರಿಗೆ ಉದ್ಯೋಗ ಪ್ರಗತಿ, ಎಲ್ಲ ರೀತಿಯ ಗುತ್ತಿಗೆದಾರರಿಗೆ ಶುಭ, ಹೈನುಗಾರಿಕೆಯಲ್ಲಿ ಲಾಭ, ಕಬ್ಬಿನ ಬೆಳೆಗಾರರಿಗೆ ನೂತನ ಮಾರ್ಗದರ್ಶಿ. ದನಕರುಗಳು, ಕುರಿ ಮೇಕೆ, ಕೋಳಿ ವ್ಯಾಪಾರ ಮಾಡ್ತಕ್ಕಂಥ ದಲ್ಲಾಳಿಗಳಿಗೆ ಇವತ್ತು ಬಹಳ ಒಳ್ಳೆಯದಾಗಿರ್ತಕ್ಕಂಥ ದಿನ. ಸುಬ್ರಹ್ಮಣ್ಯ ಸ್ವಾಮಿಯನ್ನು ಧ್ಯಾನ ಮಾಡಿರಿ. 6 ಅದೃಷ್ಟ ಸಂಖ್ಯೆ, ವಾಯು ಅದೃಷ್ಟ ದಿಕ್ಕು, ಧೂಮ್ರವರ್ಣ ಅಂದರೆ ಹೊಗೆಯ ಬಣ್ಣ, ಬಹಳ ಒಳ್ಳೆಯದಾಗಿರ್ತಕ್ಕಂಥ ದಿನ ಬಣ್ಣ ಆಗಿರ್ತಕ್ಕಂಥದ್ದು. ಅಲ್ಲಿಂದ ಮಿಥುನ ರಾಶಿಗೆ ಬಂದಾಗ ವ್ಯಾಪಾರ ಪ್ರಗತಿ, ಮಕ್ಕಳಿಂದ ಶುಭ ಸುದ್ದಿ, ವಿದ್ಯಾರ್ಥಿಗಳಿಗೆ ಶುಭ, ಉನ್ನತ ಶಿಕ್ಷಣ ಮಾಡ್ತಾ ಇರ್ತಕ್ಕಂಥವ್ರಿಗೆ ಬಹಳ ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ರೇಷ್ಮೆ, ಜಾನುವಾರು ಸಾಗಣೆ, ಅಣಬೆ ಬೆಳೆಗಾರರಿಗೆ ಈ ದಿನ ಶುಭಕರವಾಗಿರ್ತಕ್ಕಂಥ ದಿನ. ಹೈನುಗಾರಿಕೆಯಲ್ಲಿ ಲಾಭ ಇರತಕ್ಕಂಥದ್ದು. 8 ಅದೃಷ್ಟ ಸಂಖ್ಯೆ, ಈಶಾನ್ಯ, ಅದೃಷ್ಟ ದಿಕ್ಕು. ಈ ಪೀತಾಂಬರ ಅಂದರೆ ಪೀತವರ್ಣಂ ಅಂದರೆ ರೇಷ್ಮೆ ವಸ್ತ್ರಗಳು ಹಾಕ್ಕೊಳ್ತಾರೆ ನೋಡಿ, ಅದನ್ನು ಪೀತಾಂಬರ. ಈ ಪೀತಾಂಬರ ವರ್ಣ ಅಂತಕ್ಕಂಥದ್ದು ಬಹಳ ಅದೃಷ್ಟದ ವರ್ಣ ಆಗಿರ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ. ಕರ್ಕಾಟಕ ರಾಶಿಗೆ ಬಂದಾಗ ಕುಶಲಕರ್ಮಿಗಳು, ಗುಡಿ ಕೈಗಾರಿಕೆ ಮಾಡ್ತಕ್ಕಂಥವ್ರಿಗೆ ಶುಭವಾಗಿರ್ತಕ್ಕಂಥ ದಿನ. ನೀರಾವರಿ ಮೂಲದ ರೈತರಿಗೆ ಬಹಳ ಒಳ್ಳೆಯ ಕಾರ್ಯಪ್ರಗತಿ, ತೆಂಗು ಬೆಳೆಗಾರರಿಗೆ ಶುಭ, ಸ್ವಉದ್ಯೋಗಿಗಳಿಗೆ ಒಳ್ಳೆಯ ಬೇಡಿಕೆಯ ದಿನ. ದುರ್ಗಾ ಪರಮೇಶ್ವರನ ಧ್ಯಾನ ಮಾಡಿ. 3 ಅದೃಷ್ಟ ಸಂಖ್ಯೆ, ದಕ್ಷಿಣ ಅದೃಷ್ಟ, ಕೆಂಪು ಅದೃಷ್ಟ ಬಣ್ಣ. ಅಲ್ಲಿಂದ ಸಿಂಹರಾಶಿಗೆ ಬಂದಾಗ ದೇಹಾಲಸ್ಯ, ಕಾರ್ಯವಿಘ್ನ, ವೃಥಾ ತಿರುಗಾಟ, ಕುಟುಂಬದಲ್ಲಿ ನೆಮ್ಮದಿ, ಸ್ವಉದ್ಯೋಗಗಳಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಕಾಫಿ, ಟೀ, ರಬ್ಬರ್, ಅಡಿಕೆ ಪ್ಲಾಂಟರ್ಸ್ಗೆ ಬಹಳ ಲಾಭದಾಯಕವಾಗಿರ್ತಕ್ಕಂಥ ದಿನ. ಸಿದ್ಧಪಡಿಸಿರ್ತಕ್ಕಂಥವು ಯಾವುದಾದ್ರೂ ಆಗ್ಬೋದು, ಬಟ್ಟೆಗಳಾಗ್ಬೋದು, ಫುಡ್ ಮೆಟೀರಿಯಲ್ ಆಗ್ಬೋದು, ಎಲೆಕ್ಟ್ರಾನಿಕ್ ಮೆಟೀರಿಯಲ್ ಆಗ್ಬೋದು, ಎಲೆಕ್ಟ್ರಿಕಲ್ ಮೆಟೀರಿಯಲ್ ಆಗ್ಬೋದು, ರೆಡಿಮೇಡ್ ಇರ್ತಕ್ಕಂಥ ವಸ್ತುಗಳಿಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ಗೋಗ್ರಾಸ ನೀಡಿ. 7 ಅದೃಷ್ಟ ಸಂಖ್ಯೆ, ಉತ್ತರ ಅದೃಷ್ಟ ದಿಕ್ಕು, ಕೇಸರಿ ಅದೃಷ್ಟ ಬಣ್ಣ. ಅಲ್ಲಿಂದ ಕನ್ಯಾ ರಾಶಿಗೆ ಬಂದಾಗ ಹಣಕಾಸು ಹೊಂದಿಸುವಲ್ಲಿ ಪ್ರಗತಿ, ಆರೋಗ್ಯ ಸಮಸ್ಯೆಗಳಿಂದ ಗೊಂದಲ, ರಿಯಲ್ ಎಸ್ಟೇಟ್ ವ್ಯಾಪಾರಿಗಳಿಗೆ ಶುಭ, ಹೈನುಗಾರಿಕೆಯಲ್ಲಿ ಲಾಭ, ರೇಷ್ಮೆ ಕೃಷಿಯಲ್ಲಿ ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥ ದಿನ ಇವತ್ತು. ರಿಯಲ್ ಎಸ್ಟೇಟ್ ವ್ಯಾಪಾರಿಗಳಿಗೆ ಲಾಭದಾಯಕವಿರ್ತಕ್ಕಂತಹ ದಿನ. ಋಣ ವಿಮೋಚಕ ಅಂಗಾರಕ ಸೂಕ್ತವನ್ನು ಪಠಿಸಿ. 1 ಅದೃಷ್ಟ ಸಂಖ್ಯೆ, ಪೂರ್ವ, ಅದೃಷ್ಟ ದಿಕ್ಕು, ಬಿಳಿಯ ಬಣ್ಣ, ಅದೃಷ್ಟ ಬಣ್ಣ. ತುಲಾರಾಶಿಗೆ ಬಂದಾಗ ಕೆಲಸ ಕಾರ್ಯಗಳಲ್ಲಿ ನಿರೀಕ್ಷಿತ ಪ್ರಗತಿ, ಆರೋಗ್ಯದಲ್ಲಿ ಸುಧಾರಣೆ, ಉನ್ನತ ವ್ಯಾಸಂಗ ಮಾಡ್ತಕ್ಕಂಥವ್ರು, ಎಮ್ ಟೆಕ್ ಮಾಡ್ತಕ್ಕಂಥವ್ರು, MS ಮಾಡ್ತಕ್ಕಂಥವ್ರು, MD ಮಾಡ್ತಕ್ಕಂಥವ್ರು ಶುಭಕರವಾಗಿರ್ತಕ್ಕಂಥ ದಿನ. ಕುರಿ ಮೇಕೆ ಕೋಳಿ ಸಾಗಾಣಿಕೆದಾರರಿಗೆ ಶುಭವಾಗಿರ್ತಕ್ಕಂಥ ದಿನ. ಮೆಡಿಕಲ್ ಸ್ಟೋರ್ಸ್ ಇಟ್ಟಿರ್ತಕ್ಕಂಥವ್ರಿಗೆ ಬಹಳ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ಮಹಾವಿಷ್ಣುವನ್ನು ಧ್ಯಾನ ಮಾಡಿ. 2 ಅದೃಷ್ಟ ಸಂಖ್ಯೆ, ಆಗ್ನೇಯ ಅದೃಷ್ಟ ದಿಕ್ಕು, ಬಿಳಿ ಬಣ್ಣ, ಅದೃಷ್ಟ ಬಣ್ಣ. ಅಂದರೆ ವೃಶ್ಚಿಕ ರಾಶಿಗೆ ಬಂದಾಗ ರಾಶಿ ಎಲ್ಲರಿಗೂ ಮಿಶ್ರ ಫಲ, ಬುಧನ ಚಲನೆಯಿಂದ ಶುಭ. ನ್ಯಾಯವಾದಿಗಳು, ಪತ್ರ ಬರಹಗಾರರು ಇವರಿಗೆ ಬಹಳ ಒಳ್ಳೆಯ ಶುಭಕರವಾಗಿರ್ತಕ್ಕಂಥ ದಿನ. ಮಾವು, ಹಲಸು, ಗೇರು ಬೀಜ
ಬೆಳೆಗಾರರಿಗೆ ಉನ್ನತ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು, ಕಟ್ಟಡ ಸಾಮಗ್ರಿ ಮಾರೋರಿಗೆ ಅಂದರೆ ಇಟ್ಟಿಗೆ, ಸಿಮೆಂಟು, ಮರಳು ಇವೆಲ್ಲ ಮಾರ್ತಕ್ಕಂಥವುಗಳೇ ಲಾಭ. ನಾರಾಯಣ ನಾಮಸ್ಮರಣೆ ಮಾಡಿ 5 ಅದೃಷ್ಟ ಸಂಖ್ಯೆ ಪಶ್ಚಿಮ ದೃಷ್ಟಿ ದಿಕ್ಕು ನೀಲಿ ಅದೃಷ್ಟ ಬಣ್ಣ ಆಗಿರ್ತಕ್ಕಂಥದ್ದು. ಆದ್ಮೇಲೆ ಅಲ್ಲಿಂದ ಧನುಸು ರಾಶಿಗೆ ಬಂದಾಗ ಔದ್ಯೋಗಿಕ ಪ್ರಗತಿ. ಈ ಬೊಂಬೆಗಳು, ಈ ಮುಖವಾಡಗಳು ತಯಾರು ಮಾಡ್ತಕ್ಕಂಥವರು, ಆ್ಯಂಟಿಕ್ಸ್ ಎಲ್ಲ ಮಾಡ್ತಕ್ಕಂಥವ್ರಿಗೆಲ್ಲನೂ ಇವತ್ತು ಒಳ್ಳೆ ತಯಾರಕರಿಗೆ ಒಳ್ಳೆ ಲಾಭ ಇರ್ತಕ್ಕಂಥದ್ದು. ಜವಳಿ ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಪ್ರಗತಿ. ಆಲೂಗಡ್ಡೆ, ಈರುಳ್ಳಿ ಬೆಳೆಗಾರರಿಗಂತೂ ಒಳ್ಳೆ ಮಾರ್ಗದರ್ಶಿಸ್ತಕ್ಕಂಥದ್ದು. ಯಾಕಂದರೆ ಇವೆಲ್ಲ ಕುಸಿದಲ್ಲಿರ್ತಕ್ಕಂಥವು, ಆಲೂಗಡ್ಡೆ, ಈರುಳ್ಳಿ ಇವೆಲ್ಲನೂ ಇವರಿಗೆ ಇವಾಗ ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಡ್ರೈ ಫ್ರೂಟ್ಸ್ ಮಾಡ್ತಕ್ಕಂಥವ್ರು, ಸಾಂಬಾರು ಪದಾರ್ಥಗಳು ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭದವಾಗಿರ್ತಕ್ಕಂಥ ದಿನ. ಶ್ರೀನಿವಾಸನ ಧ್ಯಾನ ಮಾಡಿ 7 ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು ಹಳದಿ ಅದೃಷ್ಟ ಬಣ್ಣ. ಇನ್ನು ಮಕರ ರಾಶಿಗೆ ಬಂದಾಗ ಆರೋಗ್ಯದಲ್ಲಿ ಏರಿಳಿತ, ಉದ್ಯೋಗದಲ್ಲಿ ಪ್ರಗತಿ. ಕೃಷಿ ಕಾರ್ಮಿಕರಿಗೆ ಶುಭ, ಇತರೆ ಕಾರ್ಮಿಕರಿಗೆ ಮಿಶ್ರ ಫಲ. ತಂಬಾಕು, ಶುಂಠಿ ಬೆಳೆಗಾರರಿಗಂತೂ ಸಹ ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಜವಳಿ ಗಾರ್ಮೆಂಟ್ಸ್ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭ. ಗಣಪತಿಯನ್ನು ಧ್ಯಾನ ಮಾಡಿ 1 ಅದೃಷ್ಟ ಸಂಖ್ಯೆ ಪೂರ್ವದೃಷ್ಟಿ ಕೆಂಪು ದೃಷ್ಟಿ ಬಣ್ಣ ಆಗಿರ್ತಕ್ಕಂಥದ್ದು. ಮೇಲೆ ಇಂದ ಕುಂಭರಾಶಿಗೆ ಬಂದಾಗ ಉದ್ಯೋಗಿಗಳಿಗೆ ಶುಭವಾರ್ತೆ. ಅಂದರೆ ಯಾವ ಉದ್ಯೋಗಗಳಾಗ್ಬೋದು, ಖಾಸಗಿ ಆಗ್ಬೋದು, ಸಹಕಾರಿ, ಅರೆ ಖಾಸಗಿ ಆಗ್ಬೋದು, ಅರೆ ಸರ್ಕಾರಿ ಆಗ್ಬರ್ತಕ್ಕಂಥದ್ದು, ದಿನಗೂಲಿಗಾರ ಆಗಿರ್ತಕ್ಕಂಥದ್ದು ಉದ್ಯೋಗಿಗಳಿಗೆ ಶುಭವಾರ್ತೆ. ಎಲ್ಲ ರೀತಿಯ ನೌಕರರಿಗೆ ನೌಕರಿಯಲ್ಲಿ ಪ್ರಗತಿ. ತೆಂಗು ಅಡಿಕೆ ಬೆಳೆಗಾರರಿಗೆ ಶುಭ. ನೀರಾವರಿ ಮೂಲ ಅಂದರೆ ಕಬ್ಬು ಬೆಳಿಬೇಕಾದ್ರೆ ನೀರಿರಬೇಕು, ಭತ್ತ ಬೆಳಿಬೇಕಾದ್ರೆ ನೀರಿರಬೇಕು, ತರಕಾರಿ ಇವರಿಗೆಲ್ಲ ಬಹಳ ಒಳ್ಳೆಯ ಮಾರ್ಗದರ್ಶನ ಇರ್ತಕ್ಕಂಥದ್ದು ಈ ದಿನ. ಏನೋ ಆಭರಣದ ವ್ಯಾಪಾರಿಗಳಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಪುರುಷ ಸೂಕ್ತವನ್ನು ಕೇಳಿ ಅಥವಾ ಪಾರಾಯಣ ಮಾಡಿ 2 ಅದೃಷ್ಟ ಸಂಖ್ಯೆ ಆಗ್ನೇಯ ದೃಷ್ಟಿ ದಿಕ್ಕು ಬಿಳಿ ದೃಷ್ಟಿ ಬಣ್ಣ. ಅಲ್ಲಿಂದ ಮೀನರಾಶಿಗೆ ಬಂದಾಗ ವೃತ್ತಿಪರರಿಗೆ ಶುಭ ದಿನ. ರೈತರಿಗೆ ವ್ಯವಸಾಯದಲ್ಲಿ ಪ್ರಗತಿ. ಸಿದ್ಧಪಡಿಸಿರ್ತಕ್ಕಂಥ ವಸ್ತುಗಳಿಂದ ಲಾಭ. ಉನ್ನತ ವ್ಯಾಸಂಗದಲ್ಲಿ ಪ್ರಗತಿ. ವಿಷ್ಣು ಸಹಸ್ರನಾಮವನ್ನು ಆಲಿಸಿ ನಿಮಗೆ ಮಹಾವಿಷ್ಣುವಿನ ಕೃಪೆ ಸಿಗ್ತಕ್ಕಂಥದ್ದು. 5 ಅದೃಷ್ಟ ಸಂಖ್ಯೆ ಪಶ್ಚಿಮ ದೃಷ್ಟಿ ದಿಕ್ಕು ನೀಲ ದೃಷ್ಟಿ ಬಣ್ಣ. ಆದ್ಮೇಲೆ ಇದು ಈ ದಿನದ ದ್ವಾದಶ ರಾಶಿಗಳ ದಿನ ಭವಿಷ್ಯ. ಈ ದಿನ ಬುಧವಾರ, ಬುಧನ ದಯದಿಂದ ಅಂದರೆ ಸದ್ಬುದ್ಧಂಚ ಬುಧಯೋ, ಒಳ್ಳೆ ಬುದ್ಧಿ ಬರಲಿ ನಿಮಗೆಲ್ಲಾನು. ಅದೇ ರೀತಿಯಲ್ಲಿ ಮಹಾವಿಷ್ಣುವಿನ ಕೃಪೆಯಿಂದ ನಿಮಗೆ ಈ ದಿನವೆಲ್ಲ ಒಳ್ಳೆಯ ಕಾರ್ಯಗಳು ನಡೀಲಿ ಅಂತ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡುತ್ತಾ ಈ ದಿನದ ದಿನಭವಿಷ್ಯ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಆದ್ಮೇಲೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡುತ್ತಾ ಈ ದಿನದ ದಿನಭವಿಷ್ಯ ಕಾರ್ಯಕ್ರಮವನ್ನು ಮುಗಿಸ್ತಿದ್ದೇವೆ. ಜೈ ಶ್ರೀರಾಮ್.